ಆದರೆ ಇವತ್ತು ಮೊಹರ್ರಮಿನ ಹೆಸರಿನಲ್ಲಿ ಅದೊಂದು ಮೊಹರ್ರಂ ಹಬ್ಬ ಅಂತ ಹೇಳಿ ಆಚರಣೆ ಮಾಡಿ ಅದರ ಹೆಸರಿನಲ್ಲಿ ಕೆಲವು ಅನಿಸ್ಲಾಮಿಕವಾದ ಕೆಲವೊಂದು ಘಟನೆಗಳು ನಾವು ಕಾಣ್ತೇವೆ. ಸ್ವತಃ ಮೈಗಳಿಗೆ ಬಡಿಯುವುದು, ರಕ್ತ ಬರಿಸುವುದು ಅಥವಾ ಅಗ್ನಿ ಜ್ವಾಲೆಗೆ ಧುಮುಕುವುದು, ಅದಕ್ಕೆ ಇಸ್ಲಾಮಿನಲ್ಲಿ ಯಾವುದೇ ಪುರಾವೆಗಳಿಲ್ಲ. ಬದಲಾಗಿ ಇಸ್ಲಾಂ ಹೇಳುತ್ತದೆ, ಅವತ್ತು ಕರ್ಬಲಾದಲ್ಲಿ ಹುಸೈನ್ ರಲಿಯಲ್ಲಾಹು ಅನ್ಹು ಮತ್ತು ಕುಟುಂಬ ಶಹೀದಾದರೆಂಬ ಕಾರಣಕ್ಕೆ ನೀವು ನಿಮ್ಮ ಶರೀರಕ್ಕೆ ತೊಂದರೆ ಮಾಡುವುದು ಇಸ್ಲಾಮಿನಲ್ಲಿ ಅದಕ್ಕೆ ಅನುಮತಿ ಇಲ್ಲ. ಅದೇ ರೀತಿ 313 ಸಹಾಬಿಗಳಲ್ಲಿ ಜಂಗೆ ಬದರ್ನಲ್ಲಿ ಎಷ್ಟು ಸಹಾಬಿಗಳು ಮರಣ ಹೊಂದಿದ್ದಾರೆ, ಎಷ್ಟು ಸಹಾಬಿಗಳು ಶಹೀದಾಗಿದ್ದಾರೆ, ಅವರೆಲ್ಲ ರಕ್ತ ಸಿಕ್ತವಾದ ಅಧ್ಯಯನಗಳನ್ನು ಮಾಡಿದ್ದಾರೆ. ಅವರ ಹೆಸರಲ್ಲೆಲ್ಲ ಆ ರೀತಿ ದುಃಖಾಚರಣೆ ಮಾಡಲಿಕ್ಕೆ ಹೇಳುವುದಾದರೆ ವರ್ಷಪೂರ್ತಿ ದುಃಖಾಚರಣೆ ಮಾಡುತ್ತಾ ಹೋಗಬೇಕಾಗ್ತದೆ. ದುಃಖಾಚರಣೆ ಎಂಬುದು ಇಸ್ಲಾಂ ಎಲ್ಲಿಯೂ ಕೂಡ ಪ್ರೋತ್ಸಾಹ ಕೊಟ್ಟೇ ಇಲ್ಲ. ಕರಾಳ ದಿನ ಎಂಬುದು ಇಸ್ಲಾಮಿನಲ್ಲಿ ಇಲ್ಲ. ಇಸ್ಲಾಮಿನ ಹೆಸರಿನಲ್ಲಿ ಯಾರಾದರೂ ಮಾಡೋದಾದರೆ ಅವರ ಬಗ್ಗೆ ನಮಗೇನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇಸ್ಲಾಮಿನಲ್ಲಿ ಅದು ಇಲ್ಲ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವ ಸ್ವಹೀಹುಲ್ ಬುಖಾರಿಯ ಹದೀಸ್, ಲೈಸ ಮಿನ್ನ, ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ, ನನ್ನವನಲ್ಲ, ಅವನು ನನ್ನವನಲ್ಲ, ನನ್ನ ಜನವಲ್ಲವನು. ಮಲ್ಲರಬಲ್ ಹದೂದ, ಅವನು ಸ್ವತಃ ಮುಖಕ್ಕೆ ಬಡಿಯುತ್ತಾನೆ, ಸ್ವತಃ ಮುಖಕ್ಕೆ ಬಡಿದು ಮುಖಕ್ಕೆ ನೋವಿಸ್ತಾನೆ. ಅವನ ಸ್ವತಃ ಮುಖಕ್ಕೆ, ಇನ್ನೊಬ್ಬನ ಮುಖಕ್ಕೆಲ್ಲ, ಅವನ ಮುಖಕ್ಕೆ ಅವನು ಬಡಿಯುತ್ತಾನೆ. ವಶಕ್ಕಲ್ ಜುಯೂಬ, ಮಾತ್ರವಲ್ಲ ಅವನ ಬಟ್ಟೆಗಳನ್ನು ಅವನು ಹರಿಯುತ್ತಾನೆ, ಬಟ್ಟೆಗಳನ್ನು ಹರಿದು ಹಾಕ್ತಾನೆ. ವದಾ ಬಿದಅವಲ್ ಜಾಹಿಲಿಯತಿ, ಜಾಹಿಲಿಯಾ ಕಾಲದಲ್ಲಿ ಮನುಷ್ಯರು ಮಾಡಿದ ರೀತಿಯಲ್ಲಿ ಇವನೇನು ಮಾಡ್ತಾನೆ, ಬೊಬ್ಬೆ ಹಾಕ್ತಾನೆ, ಸುಮ್ಮನೆ ಅಳುತ್ತಾನೆ, ಕೂಗಿದಾಗೆ ಮಾಡ್ತಾನೆ, ಅರಚಾಡ್ತಾನೆ. ಅಂತಹವನು ಲೈಸ ಮಿನ್ನ, ನನ್ನವನಲ್ಲ ಎಂದು ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ. ಕರ್ಬಲಾದಲ್ಲಿ ಹುಸೈನ್ ರಲಿಯಲ್ಲಾಹು ಅನ್ಹು ಮತ್ತು ಕುಟುಂಬ ತ್ಯಾಗ ಮಾಡಿದೆ, ಅವರ ರಕ್ತ ಹರಿದಿದೆ ಎಂಬ ಕಾರಣಕ್ಕೆ ಬೇಕಾಗಿ ನಮ್ಮ ಮುಖಕ್ಕೆ ನಾವು ಬಡಿದುಕೊಳ್ಳುವುದು, ನಮ್ಮ ಬೆನ್ನಿಗೆ ನಾವು ಬಡಿದುಕೊಳ್ಳುವುದು, ನಮ್ಮ ಶರೀರದಲ್ಲಿ ನಾವು ರಕ್ತ ಭರಿಸುವುದು, ನಾವು ಹೋಗಿ ಬೆಂಕಿಗೆ ಧುಮುಕುವುದು, ನಾವು ನಮ್ಮ ಶರೀರಕ್ಕೆ ತೊಂದರೆ ಕೊಡುವುದು, ನಾವಿನ್ನು ಹುಲಿ ವೇಷಗಳನ್ನೆಲ್ಲ ಹಾಕಿಕೊಂಡು ಕುಣಿಯುವುದು, ಇದಕ್ಯಾವುದಕ್ಕೂ ಕೂಡ ಇಸ್ಲಾಂ ಪ್ರೋತ್ಸಾಹ ಕೊಡುವುದಿಲ್ಲ ಎಂದಾಗಿದೆ. ಸ್ವಹೀಹುಲ್ ಬುಖಾರಿ 1294ನೇ ಹದೀಸ್. ಇಸ್ಲಾಂ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿಲ್ಲ. ಆದರೆ ಮೊಹರ್ರಮಿನ ದಿನ ಇಸ್ಲಾಮಿನ ಹೆಸರಿನಲ್ಲಿ ಮಾಡುತ್ತಿರುವ ಈ ಅನಾಚಾರಗಳನ್ನು ನಿಲ್ಲಿಸಬೇಕು. ಅವತ್ತವರ ಸ್ಮರಣೆಗಳನ್ನು ಮಾಡಿ, ಅವರ ಗುಣಗಾನಗಳನ್ನು ಮಾಡಿ, ಅವರಿಗೆ ಬೇಕಾಗಿ ಪ್ರಾರ್ಥನೆಗಳನ್ನು ಮಾಡಿ, ಅವರ ಬರಕತ್ತಿನಿಂದ ನಮಗೂ ನೀನು ಸಮೃದ್ಧಿಯನ್ನು, ಒಳಿತನ್ನು ಕೊಡು ಅಲ್ಲಾ ಅಂತ ಹೇಳಿ ದುಆ ಮಾಡಿ, ಪ್ರಾರ್ಥನೆ ಮಾಡಿ, ಅವರ ಸ್ಮರಣೆಗಳನ್ನು, ಮೌಲಿದಗಳನ್ನು ಮಾಡಿ, ಅವರ ಸ್ಮರಣೆ ಮಾಡಿಕೊಂಡು ಉಪವಾಸವನ್ನು ಆಚರಣೆ ಮಾಡಿ, ಅದೆಲ್ಲವೂ ಕೂಡ ಒಳ್ಳೆಯದೇ. ಅವರ ನೆನಪುಗಳನ್ನು ಮೆಲುಕು ಹಾಕಿ ಅದಕ್ಕೆ ಯಾರು ಕೂಡ ಬೇಡ ಅಂತ ಹೇಳುವುದಿಲ್ಲ. ಕರ್ಬಲಾದ ಚರಿತ್ರೆಗಳನ್ನು ಹೇಳಿ ಅದಕ್ಕೆ ಯಾರು ಕೂಡ ಬೇಡ ಅಂತ ಹೇಳುವುದಿಲ್ಲ. ಆದರೆ ಆ ದಿನ ನಮ್ಮ ಮೈಗೆ ನಾವೇ ತೊಂದರೆ ಮಾಡಿಕೊಂಡು, ನಮ್ಮ ಶರೀರಕ್ಕೆ ನಾವೇ ರಕ್ತ ಭರಿಸಿಕೊಂಡು, ನಮ್ಮ ಶರೀರಕ್ಕೆ ನಾವೇ ತೊಂದರೆ ಕೊಟ್ಟುಕೊಂಡು ನಾವು ಆ ರೀತಿಯ ಅನಾಚಾರಗಳಿಗೆ ಇಳಿಯೋದು ಇಸ್ಲಾಂ ಯಾವ ಕಾರಣಕ್ಕೂ ಕೂಡ ಸಮ್ಮತಿಸಿಲ್ಲ. ಅದಕ್ಕೆ ಇಸ್ಲಾಮಿನಲ್ಲಿ ಯಾವುದೇ ಪುರಾವೆ ಇಲ್ಲ, ಯಾವುದೇ ಬೆಂಬಲವಿಲ್ಲ. ಇದು ನಾವು ಅರ್ಥ ಮಾಡಿಕೊಳ್ಬೇಕು.